5 ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು. ಗೆದ್ದವರು ಸಾಧಿಸಿದ್ದೇನು, ಸೋತವರ ಕೋರಿಕೆ ಏನು? ಮತದಾರನ ಮಾತು ಮನಸ್ಸಲ್ಲೇನಿದೆ? ಅವಲೋಕನ, ಅನಾವರಣ, ಕ್ಷೇತ್ರ ದರ್ಶನ. ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೆಳಗಾವಿ ದಕ್ಷಿಣ ಕ್ಷೇತ್ರ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರ. ಕ್ಷೇತ್ರದಲ್ಲಿ ನೇಕಾರಿಕೆ ಮತ್ತು ಕೈಗಾರಿಕೆಯನ್ನು ನಂಬಿಕೊಂಡಂತ ಜನ ಹೆಚ್ಚು ವಾಸವಿದ್ದಾರೆ. ಈ ಕ್ಷೇತ್ರದ ಜನ ಮನ ಮತ ಏನಿದೆ ನೋಡೋಣ ಬನ್ನಿ. ಬೆಳಗಾವಿ ಜಿಲ್ಲೆಯಲ್ಲಿ 3 ಪಕ್ಷಗಳಿಗೆ ಪ್ರತಿಷ್ಠೆ ಅಂದ್ರೆ ಅದು ಬೆಳಗಾವಿ ದಕ್ಷಿಣ ಕ್ಷೇತ್ರ. ಕೈಗಾರಿಕೆ, ನೇಕಾರಿಕೆಯೇ ಈ ಕ್ಷೇತ್ರದಲ್ಲಿ ಪ್ರಮುಖ. ಬೆಳಗಾವಿ ನಗರದ ಭಾಗವಾಗಿರುವ ಕ್ಷೇತ್ರದಲ್ಲಿ 32 ವಾರ್ಡ್ ಹಾಗೂ 4 ಪ್ರಮುಖ ಗ್ರಾಮಗಳ ವ್ಯಾಪ್ತಿಯನ್ನು ಹೊಂದಿದೆ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ, ಐತಿಹಾಸಿಕ ಕಾಂಗ್ರೆಸ್ ಬಾವಿ, ಛತ್ರಪತಿ ಶಿವಾಜಿ ಮಹಾರಾಜರ ಉದ್ಯಾನ, ಶಿವಚರಿತ್ರೆ ಇದೇ ಕ್ಷೇತ್ರದಲ್ಲಿವೆ. 3 ಚುನಾವಣೆಯಲ್ಲಿ 2 ಸಲ ಬಿಜೆಪಿ ಹಾಗೂ ಒಮ್ಮೆ ಎಂಇಎಸ್ ಶಾಸಕರು ಕ್ಷೇತ್ರದಲ್ಲಿ ಆಯ್ಕೆಯಾಗಿದ್ದಾರೆ. ಕ್ಷೇತ್ರ ಹಿಂದುತ್ವದ ಪ್ರಮುಖ ನೆಲೆಯನ್ನು ಹೊಂದಿದ್ದು ಕ್ಷೇತ್ರದಲ್ಲಿ ಅಸ್ತಿತ್ವ ಸಾಧಿಸಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದೆ. ಕ್ಷೇತ್ರದಲ್ಲಿ ಜಾತಿವಾರು ಮತಗಳು ಎಷ್ಟಿವೆ ಅಂತ ನೋಡೋಣ. ಇವರಲ್ಲಿ ಮರಾಠ, ನೇಕಾರ, ಲಿಂಗಾಯತ, ಮುಸ್ಲಿಂ ಹಾಗೂ ಪರಿಶಿಷ್ಟರ ಮತಗಳೇ ನಿರ್ಣಾಯಕ ಆಗಿವೆ. ಕ್ಷೇತ್ರದಲ್ಲಿ ಸಂಭಾವ್ಯ ಅಭ್ಯರ್ಥಿಗಳು ಯಾರು ಅಂತ ನೋಡೋಣ. ಬಿಜೆಪಿಯಿಂದ ಹಾಲಿ ಶಾಸಕ ಅಭಯ್ ಪಾಟೀಲ್ ಟಿಕೆಟ್ ಪಕ್ಕ, ಆದ್ರೂ ಕಿರಣ್ ಜಾಧವ್ ಟಿಕೆಟ್ ಕೇಳುತ್ತಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಮಾಜಿ ಶಾಸಕ ರಮೇಶ್ ಕುಡಚಿ, ರಮೇಶ್ ಗೋರಲ್, ಪ್ರಭಾವತಿ ಚಾವಡಿ, ಕುಮಾರ ಸರ್ವೋದೆ ಸೇರಿ 6 ಜನ ಆಕಾಂಕ್ಷಿಗಳು ಟಿಕೆಟ್ ಕೇಳುತ್ತಿದ್ದಾರೆ. ಇನ್ನು ಎಂಇಎಸ್ನಿಂದ ರಮಾಕಾಂತ ಕೊಂಡೋಸ್ಕರ್ ಕಣಕ್ಕೆ ಧುಮುಕ್ತಿದ್ದಾರೆ. ಕ್ಷೇತ್ರದಲ್ಲಿ ಕಳೆದ 5 ವರ್ಷದಲ್ಲಿ ಏನಾಗಿದೆ, ಇನ್ನೂ ಏನೇನ್ ಕೆಲಸ ಆಗಬೇಕಿದೆ ಅಂತ ನೋಡೋಣ. ಕ್ಷೇತ್ರದಲ್ಲಿ 24/7 ಕುಡಿಯುವ ನೀರು ಪೂರೈಕೆ ಯೋಜನೆಗೆ 588 ಕೋಟಿ ಹಣ ತಂದಿದ್ದಾರೆ. ಸರ್ಕಾರಿ ಕಾಲೇಜು, ಶಾಲೆಗಳ ಉನ್ನತೀಕರಣವಾಗಿದೆ. ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಾಣವಾಗ್ತಿದೆ. ಉದ್ಯಮ ಭಾಗ, ಕೈಗಾರಿಕಾ ಪ್ರದೇಶದಲ್ಲಿ 80 ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಆಗಿದೆ. ವಿಶೇಷ ಚೇತನರಿಗಾಗಿ ಉದ್ಯಾನವನ ಸ್ಥಾಪನೆ ಮಾಡಿದ್ದಾರೆ. ಇನ್ನೂ ಏನೇನ್ ಕೆಲಸ ಆಗಿಲ್ಲ ಅಂದ್ರೆ ಸೂಕ್ತ ಸುಸಜ್ಜಿತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಬೇಕು. ಇದ್ರ ಜೊತೆ ಬಳ್ಳಾರಿ ನಾಲಾ ಅಭಿವೃದ್ಧಿ ಮಾಡಬೇಕು. ಪಾಲಿಕೆಯಿಂದ ಆಸ್ತಿ ಸಂಬಂಧಿತ ಅಧಿಕೃತ ದಾಖಲೆ ಕೊಡಲ್ಲ ಎಂಬ ಆರೋಪವಿದೆ. ಅಕ್ರಮ ಸಕ್ರಮ ಯೋಜನೆ ಅನುಷ್ಠಾನ ಮಾಡಲು ಆಗ್ರಹವಿದೆ. ಕ್ಷೇತ್ರದಲ್ಲಿ ಬಡವರಿಗೆ ಯಾವುದೇ ವಸತಿ ಯೋಜನೆ ಜಾರಿಯಾಗಿಲ್ಲ. ಮನೆ ಕಟ್ಟಿಕೊಡೋ ಕೆಲಸ ಆಗಬೇಕಿದೆ. ಪೀರನವಾಡಿ ಗ್ರಾಮ ಪಂಚಾಯಿತಿಯನ್ನು ಪಟ್ಟಣ ಪಂಚಾಯಿತಿ ಎಂದು ಘೋಷಣೆ ಮಾಡಬೇಕಿದೆ. ಶಹಾಪುರ ಕೆರೆಯ ಹೂಳೆತ್ತಬೇಕು. ಇಷ್ಟು ಬೇಡಿಕೆಗಳೊಂದಿಗೆ ಜನ ಎಲೆಕ್ಷನ್ಗೆ ರೆಡಿ ಆಗ್ತಿದ್ದಾರೆ. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಓಲ್ಡ್ ಪಿಬಿ ರಸ್ತೆಯ ನಾಕದಲ್ಲೇ ಇದ್ದಲ್ಲಿ ಸಾರ್ವಜನಿಕರು ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಅಂತೇಳಿ. ಕ್ಷೇತ್ರದಲ್ಲಿ ಅಭಯ ಪಾಟೀಲ್ರು ಅಭಿವೃದ್ಧಿ ಮಾಡಿದಾರ ಅಥವಾ ಏನಾಗಬೇಕು ಇನ್ನ ಅಂತ? ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿದ್ದಾರೆ. ಇನ್ನೇನು ಆಗೋದಿಲ್ಲ. ಎಲ್ಲ ರೋಡ್ ಎಲ್ಲ ಮಾಡಿದ್ದಾರೆ. ಎಲ್ಲ ಕಡೆ ಬೋರ್ ಹೊಡ್ಸಿದ್ದಾರೆ, ರೋಡ್ ಎಲ್ಲ ಮಾಡಿದ್ದಾರೆ. ಎಲ್ಲ ಕೆಲಸ ಮಾಡಿದ್ದಾರೆ ಅವ್ರು. ಹಂಗೆ ಯಾವ ಇದನ್ನ ಕೆಲಸ ಮಾಡುವಂತ ಏನು ಓದಿಲ್ಲ. ಕೆಲವೊಂದು ಅದಾವ, ಹೌದು, ಇನ್ನೂ ಕೆಲಸ ಚಲೋದಾವ. ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ಯಾರ. ಈಗ ಒಂದು 10 ವರ್ಷದಲ್ಲಿ ಇಲ್ಲಿ ಗಟ್ರ ಸೈರ್ ಹಾಕಿಲ್ಲ, ರಸ್ತೆ ಹಾಕಿಲ್ರಿ. ಈಗ ರಸ್ತೆ ಗಟ್ರ ಎಲ್ಲ ಕೆಲಸಗಳು ಎಲ್ಲ ಮಾಡಿದ್ದಾರೆ. ಸಾರ್ವಜನಿಕರಿಗೆ ಅನುಕೂಲ ಮಾಡ್ಯಾರ. ಇಲ್ಲಿ ಮೂಲ ಇರೋದು ನೇಕಾರಿಕೆ ಉದ್ಯೋಗ. ನಮ್ಮ ನೇಕಾರ ಉದ್ಯೋಗದವ್ರಿಗೆ ಎಲ್ಲರಿಗೂ ಅನುಕೂಲ ಮಾಡಿ ಕೊಟ್ಟಾರ. ಚಲೋ ಮಾಡ್ಯಾರ ಕೆಲಸ ಎಲ್ಲ. ನೀರಿಂದ ಒಂದು ಮಾಡ್ತಾ ಅಂತಾರ್ರಿ 24 ತಾಸಿಂದ ರೀ. ಅದು ಇಲ್ಲಿ ನೀರು ಅದಾವ್ರಿ. ಈಗ ಅದಾವ್ರಿ ನೀರು ಬಿಡ್ಲಾಗ್ತಾರೆ ರೀ. 4 ದಿವ್ಸಕ್ಕೊಮ್ಮೆ ಬಿಡ್ಲಾಗ್ತಾರೆ ರೀ. 4 ದಿವಸ 5 ದಿವ್ಸಕ್ಕೊಮ್ಮೆ ಬಿಡ್ಲಾಗ್ತಾರೆ ರೀ. ಹಾಂ, ಇಲ್ರಿ ಅದಾವ್ರಿ. ನೀವು ಈಗ ನಮ್ಗೆ ನೀರು ಅದಾವ್ರಿ. ಫುಲ್ಲ ಮಾಡ್ತಾ ಅಂದಾರತ್ತ ರೀ. ಮಾಡ್ತಾ ಹೇಳತ್ತಾರ ರೀ. ಇನ್ನೂ ಮಾಡಿಲ್ರಿ. ಎಲ್ಲ ಕೆಲಸ ಹಾಕೊಂತಿದಾರಲ್ಲ ಅಭಯ್ ಪಾಟೀಲ್ ಸರ್. ಎಲ್ಲ ನಮ್ಮ ಏರಿಯಾದಾಗೆಲ್ಲ ಕೆಲಸ ಮಾಡ್ಯಾರ. ಅವ್ರ ಬಗ್ಗೆ ನಮ್ಮ ಏರಿಯಾದ ಅವ್ರು ಏನು ವಾರ್ಡ್ ಬರ್ತಾವ್ರಿ ಎಲ್ಲ ನಾವು ಒಂದು ಸೈಡ್ ಅವ್ರಿಗೆ ವೋಟಿಂಗ್ ಆಗುವಂಥ ಚಾನ್ಸಸ್ ಇದೆ. ರಸ್ತೆಗಳು ಸುಧಾರಣೆ ಆಗ್ಯಾವ್ರಿ. ಮತ್ತು ಅವರು ಭಾಳ ಆಟೋ ಡ್ರೈವರ್ಗೂ ನಮ್ಗೆ ಭಾಳ ಅವರ ಕಿಟ್ಟ ಅದು ನಮಗೆಲ್ಲ ಸಹಾಯದಾನ ಮಾಡ್ಯಾರ ಅವರು ಕೋವಿಡ್ ಟೈಮ್ದಾಗ. ಅದು ಅವ್ರ ಬಗ್ಗೆ ಏನು ಅಂಥದ್ದೇನು ಹೇಳುವಂಥದ್ದೇನು ಇದಿಲ್ಲ ರೀ. ಒಳ್ಳೆ ಕ್ಯಾಂಡಿಡೇಟ್ ಅದಾರ. ಒಳ್ಳೆ ಕೆಲಸ ಚಲೋ ಮಾಡ್ಯಾರ. ಈಗ ನಾವೇನು ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಆಟೋದಲ್ಲಿ ನಮ್ಮ ಜೊತೆಗೆ ಮಾತಾಡೋಕ್ಕೆ ಮಂಜುನಾಥ್ ಅನ್ನೋರು ಮತ್ತೊಬ್ಬ ಆಟೋ ಚಾಲಕರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ಬೆಳಗಾಂದಲ್ಲಿ ಪೂರ ರಸ್ತೆಗಳೆಲ್ಲ ಕೆಟ್ಟ ಇದಾಗಿದೆ. ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾ ಇಲ್ಲ. ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತಂದರೆ
ಈಗ ಒಂದು ರಸ್ತೆ ಮಾಡ್ತಾರೆ, ರಸ್ತೆ ಮಾಡಿದ ರಸ್ತೆದಲ್ಲಿ ಹೊಳ್ಳಿ ಅದನ್ನು ಅಡ್ಡಾಡಿ ರಸ್ತೆ ಮಾಡ್ತಾ ಇದ್ದಾರೆ. ಇವರು ಜನರ ದುಡ್ಡು, ನಮ್ಮ ದುಡ್ಡನ್ನೇ ಲಾಸ್ ಮಾಡ್ತಾ ಇದ್ದಾರೆ. ನೀವು ಬೇಕಾದ್ರೆ ರಸ್ತೆ ತೋರಿಸ್ತೇನೆ ನೋಡ್ಕೊಳ್ಳಿ. ಈ ಥರ ರಸ್ತೆ ಇದೆ ಬೆಳಗಾಂದಲ್ಲಿ ಎಲ್ಲ, ಪ್ರತಿಯೊಂದೆಲ್ಲ. ಒಂದು ಆಟೋದು ಈಗ ನಾವು ಒಂದು 10 ರೂಪಾಯಿ ಜಾಸ್ತಿ ತೊಗೊಂಡ್ರೆ ಆಟೋದವ್ರಿಗೆ ಎಲ್ಲರೂ ಬ್ಲೈಂಡ್ ಮಾಡ್ತಾರೆ, ಆಟೋದವ್ರೆ ಕರಪ್ಷನ್ ಮಾಡ್ತಾ ಇದಾರೆ ಅಂತೇಳಿ. ಪ್ರತಿಯೊಂದು ಜಾಗದಲ್ಲಿ ಆದ್ರೆ ಪೂರ ರಸ್ತೆ, ಗಿಟರಿ ಎಲ್ಲ ಪೂರ ಬಾದಾಗಿದೆ ಬೆಳಗಾಂದಲ್ಲಿ. 30 ವರ್ಷದಿಂದ ನೋಡ್ತಾ ಇದ್ದೇನೆ ಇಲ್ಲಿ ಬೆಳಗಾಂದಲ್ಲಿ ಜಾತಿವಾದಿ ನಡೀತಾ ಇದೆ ಮೇನು. ಇದು ಕರ್ನಾಟಕ ಅಲ್ಲ ಸರ್, ಕರ್ನಾಟಕದಲ್ಲಿ ಯಾವ್ದಿರಬೇಕು? ಕನ್ನಡ ಅಕ್ಷರ ಇರಬೇಕು ಬರಬರ. ಎಲ್ಲಿ ಪ್ರತಿಯೊಂದಲ್ಲಿ ಹೋಗಿ ನೋಡಿ, ಎಲ್ಲಿ ನೋಡ್ತಿರಲ್ಲ ಮರಾಠಿ ಅಕ್ಷರಗಳು, ಇಂಗ್ಲೀಷ್ ಅಕ್ಷರ. ಕರ್ನಾಟಕದಲ್ಲಿ ಕನ್ನಡ ಅನ್ನೋ ಅಕ್ಷರ ಕಾಣ್ತಾ ಇಲ್ಲ. ಮುಂದೆ ಬೆಳಗಾವಿ ಇಂಪ್ರೂವ್ ಹೆಂಗಾಗ್ತದೆ ಅಂದರೆ ಬರೀ ಜಾತಿ ಮೇಲೆ ಇಂಪ್ರೂವ್ ಆಗ್ತಾ ಇದೆ. 5 ವರ್ಷಕ್ಕೊಂದ್ಸಲ ಬರ್ತಾರೆ, ವೋಟ್ ಹಾಕ್ತಾರೆ. ಅದು ಹೆಂಗೆ ವೋಟ್ ಹಾಕ್ತಾರೆ? ನಮ್ಮ ಜನಗಳಿಗೆ ಮೊದಲು ನಮ್ಮ ಜನಗಳು ಸರಿ ಇಲ್ಲ ಇಲ್ಲಿ ಬೆಳಗಾಂದಲ್ಲಿ. ಹೆಂಗೆ ಸರಿ ಇಲ್ಲ ಅಂತಂದ್ರೆ ಒಂದು ಬಿರಿಯಾನಿಗೆ ಒಂದು ಕ್ವಾರ್ಟರ್ ಸರಿಯಾಗಿ ವೋಟ್ ಹಾಕ್ತಾರೆ. ಇದ್ರ ಸಂಬಂಧಾಗಿ ವ್ಯಾಲ್ಯೂ ಕಮ್ಮಿ ಆಗಿದೆ. ಒಂದು ಮತದಾರ ಹೆಂಗಂದ್ರೆ ಹೆಂಗಿರ್ಬೇಕಂತ ಸರ್, ನಾವು ಅವ್ರಿಗೆ ಮತ ಹಾಕ್ತೇವೆ ಅಂತಂದರೆ ನಾವು ಕೆಲಸ ಕೇಳಬೇಕು. 500 ರೂಪಾಯಿ 1000 ರೂಪಾಯಿಗಾಗಿ ಮತ ಹಾಕ್ಬಾರ್ದು. ಹೋಟೆಲ್ ಬಳಿಯಲ್ಲಿ ಸಾಕಷ್ಟು ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಚುನಾವಣೆ ಬಗ್ಗೆ. ಮರ ಈಗ ಮುಂದಿನ ತಿಂಗಳು ಎಲೆಕ್ಷನ್ ಬಂತ್ರಿ, ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ? ಇನ್ನೂ ಏನಾಗಬೇಕು ಅಂತ ಹೇಳ್ತೀರಿ? ಎಲ್ಲ ಮಾಡಿದ್ದಾರೆ ಸರ್ ಅಭಯ್ ಪಾಟೀಲ್ ಅವರು. ಮತ್ತು ಇನ್ನೂ ಮಾಡ್ಬೇಕು, ರೋಡ ಪಾಡ ನಮ್ಮ ಕಡೆ ಎಲ್ಲ ಮಾಡಿದ್ದಾರೆ ವ್ಯವಸ್ಥೆ. ಕಲ್ಲಪ್ಪನ ಗುಡಿ ಅಂತಕರು ಎಲ್ಲ ಮಾಡಿದ್ದಾರೆ ಸರ್, ಎಲ್ಲ ಚೆನ್ನಾಗಿ ಕೋವಿಡ್ ಟೈಮ್ನಲ್ಲೂ ನಿಮ್ಗೆ ಹೆಲ್ಪ್ ಮಾಡಿದ್ರೆ ಹೇಗೆ? ಮಾಡಿದ್ದಾರೆ ಸರ್. ಸುರೇಶ್ ಅಂಗಡಿಯವ್ರು ಮಾಡಿದ್ದಾರೆ ರೀ, ಮತ್ತು ಅಭಯ್ ಪಾಟೀಲ್ ಅವರು ಮಾಡಿದ್ದಾರೆ. ಇನ್ನು ವಾರಕ್ಕೊಮ್ಮಂದ್ರೆ 8 ದಿವ್ಸಕ್ಕೊಮ್ಮೆ ಬರ್ತದೆ ಸರ್ ನೀರು. ಕುಡಿ ನೀರು ನಾವು ಹೆಂಗೆ ಮಾಡ್ಬೇಕ್ರಿ ಸರ್? ನಾವು ಮನೆ ತುಂಬ ಮಂದಿ ರೀ, 15 ದಿವ್ಸಕ್ಕೆ 10 ದಿವ್ಸಕ್ಕೆ ನೀರು ಬಂದ್ರಿ. ನಮ್ಮ ನೀರಿಂದ ಕುಡಿಯೋದು ಹೆಂಗೆ ತ್ರಾಸ ಅಲ್ರಿ? ಎಟ್ಟಂತ ಏನು ತುಂಬ್ಕೋದ್ರು? ನಾವು ಬಡವ್ರ ಮಂದಿ, ಸಣ್ಣ ನೀರು ನಮ್ಮ ಬೋರಿಂದ ಮಾಡಿದಾರೆ ರೀ ಅಭಯ್ ಪಾಟೀಲ್ ಅವ್ರ. ಅದು 20 ಸಲ ಬಂದು ಬೋತೈತೆ ರೀ. ಮನೆಗೆ 10 ರೂಪಾಯಿ ತೆಗಿಯೋದ್ರಿ, ಮತ್ತು ಮಾಡಿಸೋದ್ರಿ, ಮತ್ತು ಅದು ರಿಪೇರಿಯನ್ನು ಬೋತೈತೆ ರೀ. ಎಲ್ಲಿ ಮಾಡ್ತಾರೆ ಸರ್? ಒಮ್ಮೆ 100 ಸಲ ಹೇಳ್ರಿ, ಒಮ್ಮೆ ಬಂದು ಮಾಡಿ ಹೋಗ್ರಿ, ಮತ್ತು ಅದು ಮತ್ತು ರಿಪೇರಿನ ಬರ್ತೈತೆ ಸರ್. ಮತ್ತು ಅದನ್ನು ಮಾಡಿಸ್ಕೋಬೇಕಲ್ರಿ. ಇಲ್ಲೇ ಕಾಂಗ್ರೆಸ್ ಬಂದೈತೆ ರೀ ಸರ್ ನಮ್ಮ ಕಡೆ. ಕಾಂಗ್ರೆಸ್ದವ್ರು ಅವ್ರಿಗೆ ಪಾಪ ಸೀಟ್ ಕೊಟ್ಟಿಲ್ಲ ಅಂತೇಳಿ ಅವ್ರು ನಮ್ಮ ಕೈಯಾಗ ಏನೂ ಇಲ್ಲ ಅಂತೇಳಿ ಅಂತಾರೆ ರೀ ಸರ್. ಪಾಪ ಕಾಂಗ್ರೆಸ್ ಬಂದೈತೆ ನಾನು ಇವ್ರು ಅಭಯ್ ಪಾಟೀಲ್ ಅವ್ರಿಗೆ ಹಿಂಗೆ ಮಾಡತ್ತಾರೆ ಸರ್. ಮಳೆಗಾಲದಾಗ ಭಾಳ ನೀರಿನ ಗೋಳ ಐತ್ರಿ ಸರ್. ಮಳೆಗಾಲದಾಗ ಎಲ್ಲ ಕುಡಿಯೋ ನೀರು ಡ್ರೈನೇಜ್ ನೀರೇ ಬರ್ತಾವ್ರಿ ಸರ್. ನಮ್ಮ ಏರಿಯಾದಾಗ ಪೂರ ಎಲ್ಲ ಡ್ರೈನೇಜ್ ನೀರ ರೀ. ಪ್ರತಿ ದಿವಸ ಇಲ್ರಿ 8-9 ದಿವ್ಸಕ್ಕೊಮ್ಮೆ ನೀರು ಬರ್ತಾವ್ರಿ. 10 ದಿವ್ಸ ರೀ ನೀರಿನ ಸಮಸ್ಯೆ ಐತ್ರಿ ನಮ್ಗೆ ಕುಡಿಯೋ ನೀರಿಂದ. ಬೋರ್ವೆಲ್ ಹೊಡ್ಸ್ಯಾರಿ, ಬೋರ್ ಮ್ಯಾಗ ರಿಪೇರಿ ಬರ್ತೈತ್ರಿ. ಮಾಡ್ಸನಾತವ್ರಿ, ಇನ್ನೂ ಮಾಡ್ಸಕ್ಕೆ ತಯಾರಿಲ್ರಿ ಅದನ್ನ ರಿಪೇರಿ. ಮಳೆ ಆಗಿದ್ರೆ ಕುಡಿಯಾಕ ನೀರ ಬರಂಗಿಲ್ರಿ. ಇವತ್ತಿಗೆ ನೋಡ್ರಿ 8 ದಿವಸ ಆತ್ ನೀರು ಬಂದು, ನೀರು ಇನ್ನೂ ಮಟ ಇಲ್ರಿ. ಕುಡಿಯೋ ನೀರಿನ ಭಾಳ ಸಮಸ್ಯೆ ಐತ್ರಿ ನಮ್ಮ ಬೆಳಗಾವ್ರಾಗ. ಆ ಕಡೆ ಎಲ್ಲ ಐತ್ರಿ, ಕನಕದಾಸ್ ನಗರ ಅಂತ ಐತ್ರಿ. ನಮ್ಮ ಏರಿಯಾಗ ಸಮಸ್ಯೆ ಐತ್ರಿ. ಅದು ಗ್ಯಾಸ್ ತುಟ್ಟಿ, ಕರೆಂಟ್ ಬಿಲ್ ಎಲ್ಲ ಇದು ಜಾಸ್ತಿ ಆಗೈತಲ್ರಿ. ಬಡಬಗ್ರಿಗೆ ಇದ್ರೊಳಗೆ ಹೋಗೋದಾಗೈತ್ರಿ. ಅದ್ರಾಗ ನಮ್ಮ ನೇಕಾರ ಮಂದಿಗಂತರೂ ಭಾರಿ ಕಷ್ಟ ಐತ್ರಿ. ಆಗತ್ತಾರ್ರಿ. ಮತ್ತು ನಮಗೆ ನೋಡ್ರಿ ಇಲ್ರಿ ಸಂಘ ಸಾಲ ಹಿಂಗಲ್ಲ, ಆಟೋ ಇಟು ಸಂತೆ ಆಟಾಟ ಮಾಡ್ಕೊತ ಹೋಗ್ತಾರ್ರಿ. ಸಾಲನೂ ಹರಿತವು, ಇದನ್ನ ಮಾಡ್ಕೊತ ಹೊಂಟೇವ್ರಿ. ಈ ನಮ್ಮನೆ ಈಗ ನೋಡ್ರಿ ಈ ತಿಂಗಳ ಮತ್ತು ಗ್ಯಾಸ್ಗಳು ಎಲ್ಲ ಇದನ್ನಾಗೈತೆ ರೀ. ಪ್ರತಿಯೊಂದು ನೋಡ್ರಿ 1 ವಾರ ತುಂಬಲಿಲ್ಲ ಅದ್ರ ರೀ ಸರ್ಗಳು ಬಂದ ನೀವು ತುಂಬಾಕ ಬೇಕ್ರಿ, ನೀವು ತೊಗೊಂಡಿದ್ದೀರಿ ಅಂತಾರ್ರಿ. ಖರೆ ಏನು ಮಾಡೋದ್ರಿ? ಹೆಂಗಾರ ಮತ್ತು ಜೀವನ ನಡೆಸ್ಕೊಂತ ಹೊಂಟೇವ್ರಿ. ಏನು ಬಗೆಹರಿಸ್ರಿ ನಮ್ಮ ಓಣ್ಯಾಂದ್ರಿ ಅಭಯ್ ಪಾಟೀಲ್ ಅವ್ರ ಬಗೆಹರಿಸ್ರಿ, ಅವ್ರದ್ದೇ ಇದಾಗೋದು. ಇದಿಷ್ಟು ಏನಂತಂದರೆ ಬೆಳಗಾವಿಯ ಮಹಿಳೆಯರು ಹೇಳೋ ಮತ್ತು ಇನ್ನೂ ಅನೇಕ ಸಮಸ್ಯೆ ಮತ್ತು ಸವಾಲುಗಳು ಈ ಕ್ಷೇತ್ರದಲ್ಲಿವೆ. ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕೇಳೋಣ. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನೇಕಾರರೇ ಹೆಚ್ಚಿದ್ದು, ನೇಕಾರಿಕೆ ಇಲ್ಲಿ ಮೂಲ ಕಸುಬಾಗಿದೆ. ಏನು ಸರ್, ಈ ಸತಿ ಚುನಾವಣೆ ಬರ್ತಾ ಇದೆ, ನೇಕಾರರ ಅನೇಕ ಸಮಸ್ಯೆಗಳಿದ್ದು ಏನು ಇತ್ಯರ್ಥ ಆಗಿದೆಯಾ? ಬೆಳಗಾವಿ ದಕ್ಷಿಣ ಮತಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಸದ್ಯದ ಪರಿಸ್ಥಿತಿ? ಈಗಾಗಲೇ ಹೇಳಬೇಕಂತಂದರೆ ಬೊಮ್ಮಾಯಿ ಸರ್ಕಾರ ನೇಕಾರರ ಸಲುವಾಗಿ ಹಲವಾರು ಯೋಜನೆಗಳನ್ನು ತಂದಿದ್ದಾರೆ. ನಾವು ಮುಖ್ಯವಾಗಿ ಹೋರಾಟ ಮಾಡಿದಂಥ ಲೆಕ್ಕದಲ್ಲಿ 11 ನಮ್ಮ ಘೋಷಣೆಗಳಿದ್ವು. ಅದರಲ್ಲಿ 10 ಘೋಷಣೆಗಳನ್ನು ಮಾನ್ಯ ಬೊಮ್ಮಾಯಿ ಸರ್ಕಾರದ ನೇತೃತ್ವದಲ್ಲಿ ನಮ್ಮ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಪ್ರಯತ್ನದಿಂದ 10 ಇದನ್ನು ಜಾರಿಗೊಳಿಸಿದ್ದಾರೆ. ಈಗಾಗಲೇ ಇನ್ನೇನು ಕೆಲವೊಂದು ಜೀವಗಳಾಗಿದ್ದಾವೆ, ಇನ್ನೊಂದು 2-3 ಜೀವಗಳು ಆಗಬೇಕಾಗಿದೆ. ಅದರ ಸಲುವಾಗಿಯೂ ಶಾಸಕರು ನಿರಂತರ ಪ್ರಯತ್ನದಲ್ಲಿದ್ದಾರೆ. ಈ ನೇಕಾರರ ಹಿತದೃಷ್ಟಿಯಿಂದ, ನೇಕಾರರಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಶಾಸಕರ ಪ್ರಯತ್ನ ಅಭೂತಪೂರ್ವವಾಗಿ ಕೆಲಸ ಬೆನ್ನತ್ತಿದ್ದಾರೆ. ಇನ್ನು ನಾವು ಅಭಿವೃದ್ಧಿ ದೃಷ್ಟಿಯಲ್ಲಿ ಬರಬೇಕಾದ್ರೆ, ಅಭಿವೃದ್ಧಿ ದೃಷ್ಟಿಯಲ್ಲಿ ಉಳಿದಂಥ ಶಾಸಕರನ್ನು ನಾವು ನೋಡಿದ್ದೀವಿ, ಸುಮಾರು ಸರಿ ನೋಡಿದ್ದೀವಿ.
ಇಲ್ಲಿ ನಮ್ಮ ದಕ್ಷಿಣದಲ್ಲಿ ಅಭಯ್ ಪಾಟೀಲ್ ಅವರು ಬಂದ ನಂತರ ಏನು ಅಭಿವೃದ್ಧಿಗೆ ಮಹತ್ವವನ್ನು ನೀಡಿದ್ದಾರೆ ಮತ್ತು ಇನ್ನು ಹೊಸ ಹೊಸ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನು ಇಲ್ಲಿ ತಂದು ಯುವಕರಿಗೆ ಉದ್ಯೋಗ ನೀಡುವಂಥ ದೃಷ್ಟಿಕೋನ ಮುಂದಾಲೋಚನೆ ಇಟ್ಕೊಂಡು ಈಗಾಗಲೇ ಸುಮಾರು ಸರಿ ಪ್ರಯತ್ನ ಮಾಡಿದ್ದಾರೆ. ದೊಡ್ಡ ದೊಡ್ಡ ಇಲ್ಲಿ ಫ್ಯಾಕ್ಟ್ರಿಗಳು ತಂದು ನಮ್ಮ ಭಾಗದಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಅವನ್ನ ಇದನ್ನು ಮಾಡಬೇಕಂತೇಳಿ ಯುವಕರು ಉದ್ಯೋಗ ಕೊಡುವಂಥ ದೃಷ್ಟಿಕೋನ ಇರ್ಬೋದು. ಒಟ್ಟಾರೆ ದಕ್ಷಿಣ ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಬಗ್ಗೆ ಎರಡು ಮಾತಿಲ್ಲ. ಅಭಿವೃದ್ಧಿ ಅಂದ್ರೇ ಅಭಯ್ ಪಾಟೀಲ್ ಅಂದ್ರೇ ಅಭಿವೃದ್ಧಿ ಅನ್ನುವಂಥದ್ದು ಇದೆ. ಈ 23 ಚುನಾವಣೆ ಏನಿದೆ, ನಾವು ಮತ್ತೊಮ್ಮೆ ಅಭಯ್ ಪಾಟೀಲ್ ಅವರ ಹಾರೈಕೆಗೆ ನಾವು ಇವತ್ತು ಪಣ ತೊಟ್ಟಿದ್ದೀವಿ. ದಕ್ಷಿಣ ಕ್ಷೇತ್ರದಲ್ಲಿ ನೇಕಾರಿ ಕೆಲಸಗಳು ಆಗ್ಯಾವು ಮತ್ತು ರೋಡ ಗಟರಿ ಏನು ಯಾವುದೂ ಡೆವಲಪ್ಮೆಂಟ್ ಉಳಿದಿಲ್ಲ. ಎಲ್ಲ ಕೆಲಸ ಮಾಡಿದ್ರೆ ಮತ್ತೊಮ್ಮೆ ಅವರಿಗೆ ನಾವು ಇದನ್ನು ಮಾಡೋದು ಎಲ್ಲ ನೇಕಾರ ಸಮಾಜ ಸಿಗ್ತಾರಲ್ಲ, ಫೋನ್ ಮಾಡಿಕೊಡ್ತಾರೆ, ಜನ ಸ್ಪಂದನೆ ಕೊಡ್ತಾರೆ. ಏನಾದ್ರು ತೊಂದರೆ ಐತಂದ್ರೆ ತಕ್ಷಣ ಬರ್ತಾರೆ. ಏನು ಚಲೋ ಎಲ್ಲ ಕಡೆ ಚಲೋ ಕೆಲಸ ಮಾಡ್ಯಾರ. ಪ್ರತಿ ಭಾನುವಾರ ಆಯ್ತು, ಡೈಲಿ ಆಯ್ತು, ಡೈಲಿ ಹಿಂಗೆ ಸೈಕ್ಲಿಂಗ್ ಮ್ಯಾಗ ಬಂದು ಸ್ವಚ್ಛತಾ ಕಾರ್ಯಕ್ರಮ ಮಾಡೋದಾಗಲಿ. ಮೊನ್ನೆ ಹೋಳಿ ಮಿಲನ್ ಇತ್ತು, ಅದು ಹೋಳಿ ಮಿಲನ್ ಆದ ಕೂಡಲೇ ಪ್ರತಿಯೊಂದು ಈಗ ಅಲ್ಲಿ ಕಸ ಸ್ವಚ್ಛ ಮಾಡೋದಾಗಲಿ, ಕ್ಲೀನೆಸ್ ಮಾಡೋದಾಗಲಿ, ಅದು ಎಲ್ಲದಾಗ ಅವ್ರು ಇಂಪ್ರೂವ್ಮೆಂಟ್ ಮಾಡ್ಕೊತಾನೆ ಅದಾರೆ. ಏನು ಮಾಡೋದು ಹೋಗೋದು ಇಲ್ಲ. ಪ್ರತಿಯೊಂದು ಕೆಲಸ ಪ್ರತಿಯೊಬ್ಬರು ಮನೆಗೆ ಹೋಗಿ ಭೇಟಿ ಹಾಕಿಸಿಲ್ಲ ಏನೈತೆ ಅಭಿವೃದ್ಧಿ ಮಾಡಿಕೊಟ್ಟಾರೆ. ಈಗ ನನಗೂ ಏನು ಜಾಸ್ತಿ ಇದಿಲ್ಲ. ಈಗ ನಾ ಈ ಫೀಲ್ಡ್ದಾಗ ಬಂದ ಕೆಲಸ ಒಂದು 5-6 ವರ್ಷ ಆಯ್ತು. ಏನು ಅವಾಗಿಂದ ಏನು ನೋಡ್ಕೊಂಡು ಬಂದೇನಿಲ್ಲ. ಅವಾಗಿಂದ ಇಂಪ್ರೂವ್ಮೆಂಟಾಗಿ ಕಾಣತ್ತೆ ಹೊರತು ದಕ್ಷಿಣದಾಗ ಏನು ಡಿಸ್ಅಡ್ವಾಂಟೇಜ್ ಏನೂ ಆಗಿಲ್ಲ. ಪ್ರತಿಯೊಬ್ಬರು ಅಡ್ವಾಂಟೇಜ್ ಮಾಡ್ಕೊಂಡು ಕೊಟ್ಟಾರು. ಸಿಗ್ತಾರಲ್ಲ ರೀ. ಮೊನ್ನೆ ಹೋಗಿದ್ದು ನಮಗೂ ಭೇಟಿಯಾಗಿ ಮಾತಾಡ್ಸಿರು. ಏನಪ್ಪ ಇವ್ರು ಕಿಲೋಮೀಟರ್ ಜನ ನೋಡಬಾರ್ದು ಹಂಗೆ ಪ್ರತಿಯೊಬ್ಬರು ಮಾತಾಡ್ತಾರೆ. ಇವು ಯಾರು ಸಣ್ಣ ಜನ ಇರಲಿ ದೊಡ್ಡ ಜನ ಇರಲಿ ಎಲ್ಲರೂ ಒಂದೇ ಲೆವೆಲ್ಲೇ ನೋಡ್ಕೊತಿರ್ತಾರೆ. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನೇಕಾರಿಕೆಯ ಮೂಲ ಉದ್ಯೋಗ ಆಗಿದ್ದು ಇಲ್ಲಿ ಸಾವಿರಾರು ಮಗಗಳು ದಿನನಿತ್ಯ ಕೆಲಸ ಮಾಡ್ತವೆ. ನೋಡ್ಬೋದು, ಇದು ಗಾಯತ್ರಿ ನಗರದಲ್ಲಿರ್ತಕ್ಕಂಥ ಒಂದು ನೇಕಾರಿಕೆ ಮತ್ತು ಇಲ್ಲಿ 3 ಗಂಟೆ ಬೇಕು ಒಂದು ಸೀರೆಯನ್ನು ನೇಯಕ್ಕೆ. ಹೀಗೆ ಅನೇಕ ಜನ ಇಲ್ಲಿ ನೇಕಾರಿಕೆಯನ್ನು ನಂಬಿಕೊಂಡು ಜೀವನವನ್ನು ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿನ ಸೀರೆಗಳು ಕರ್ನಾಟಕ ಅಲ್ಲದೆ ಮಹಾರಾಷ್ಟ್ರ ಸೇರಿದಂತೆ ಇಡೀ ದೇಶದ ತುಂಬ ಸರಬರಾಜಾಗುತ್ತೆ ಮತ್ತು ಕಚ್ಚಾ ವಸ್ತುಗಳನ್ನು ಸೂರತ್ನಿಂದ ತರಿಸಿ ಇವರು ಕೆಲಸ ಮಾಡ್ತಾರೆ. ಈ ನೇಕಾರರು ನಮ್ಮ ಜೊತೆಗಿದ್ದಾರೆ ಮಾತಾಡೋಕ್ಕೆ. ಹೇಗಿದೆ ಬಿಸ್ನೆಸ್ಸು? ಚಲೋ ಇದೆ ಸರ್, ಬಿಸ್ನೆಸ್ ಚಲೋ ಇದೆ, ಹಂಗೇನಿಲ್ಲ. ನಮ್ಮ ಅಭಯ್ ಪಾಟೀಲ್ ಅವರು ಎಲ್ಲ ಇದನ್ನ ಮಾಡಿಕೊಟ್ಟಿದ್ದಾರೆ. ನೇಕಾರದ್ದು ಎಲ್ಲ ಸೌಲಭ್ಯವನ್ನು ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ಓಣಿಯಲ್ಲಿ ಏನು ಅನ್ನಿ ಎಲ್ಲ ಮಾಡಿದ್ದಾರೆ. ನೇಕಾರದ್ದು ಏನೇನು ಸಹಕಾರ ಇದೆಲ್ಲ ಎಲ್ಲ ಮಾಡಿಕೊಟ್ಟಿದ್ದಾರೆ. ಮತ್ತು ಒಂದು ಹೇಳೋದಂತಂದರೆ ನಮ್ಮ ಅಭಯ್ ಪಾಟೀಲ್ ಇದ್ದಾಗಿಂದ ದಂಧೆ ಒಂದು ಸ್ವಲ್ಪ ಚಲೋ ನಡೀತಾ ಇದೆ, ಮತ್ತೇನೋ ಪ್ರಾಬ್ಲಮ್ ಇಲ್ಲ. ಮತ್ತು ನೇಕಾರ ವೇದಿಕೆ ಏನಿದೆಯಲ್ಲ, ಸಬ್ಸಿಡಿ ಅನ್ನಿ, ಕರೆಂಟಿಂದ ಅನ್ನಿ ಎಲ್ಲ ಏನಿದೆಯಲ್ಲ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಂದ ಒಂದು ಸ್ವಲ್ಪ ಎಲ್ಲ ಕಾಣ್ತಾ ಇದೆ ಈಗ. ಬಟ್ ಆರಾಮಿದೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಒಂದು ಸಾಡಿ ನೇಯಬೇಕಾದ್ರೆ 3 ತಾಸು ಬೇಕು. ಒಂದು ಸಾಡಿ ಬರಬೇಕಾದ್ರೆ 3 ತಾಸು ಬೇಕು. ಆ 3 ತಾಸು ಕಂಟಿನ್ಯೂ ನಿಂದಿರಬೇಕು. ಮತ್ತು ಒಂದು ಸೀರೆ ಮಜೂರಿ 170 ರೂಪಾಯಿ ನೇಕಾರ ಮಜೂರಿ ಇದೆ. ಕ್ಷೇತ್ರದಲ್ಲಿ ರಸ್ತೆಗಳು, ನೀರಿನ ಸೌಲಭ್ಯ ಎಲ್ಲ ರಸ್ತೆ ನೀರಿನ ಸೌಲಭ್ಯ ಎಲ್ಲ ರೆಡಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ನೀರಿಂದು ಸೌಕರ್ಯ ಚಲೋ ಇದೆ, ರೋಡ್ಗಳು ಆಗಿದ್ದಾವೆ, ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ಅಭಯ್ ಪಾಟೀಲ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ. ನಾವೀಗ ಆಟೋ ಮೂಲಕ ಬೆಳಗಾವಿಯ ಒಡ್ಡರ ಗಲ್ಲಿಗೆ ಬಂದಿದ್ದೇವೆ. ನೋಡ್ಬೋದು, ಇಲ್ಲಿ ರಸ್ತೆಗಳು ಅರ್ಧಂಬರ್ಧ ಮಾಡಿ ಬಿಟ್ಟಲಾಗಿದೆ. ಅನೇಕ ವರ್ಷಗಳಿಂದಲೂ ಕೂಡ ಇದೇ ಸ್ಥಿತಿ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಪ್ರಮುಖವಾಗಿ ರಸ್ತೆಗಳ ಸುಧಾರಣೆ ಆಗಬೇಕಿತ್ತು. ಬೆಳಗಾವಿ ನಗರ ಪ್ರದೇಶದಲ್ಲೇ ಇರತಕ್ಕಂಥ ಓಣಿಗಳಲ್ಲಿ ಇದೇ ಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ಏನು ಚರಂಡಿಗಳನ್ನು ಕ್ಲೀನ್ ಮಾಡಿ ವರ್ಷಗಳೇ ಕಳೆದು ಹೋಗಿದೆ. ಇದ್ರ ಬಗ್ಗೆ ಸ್ಥಳೀಯರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಅಮ್ಮ, ಎಷ್ಟು ದಿನ ಆತ್ರಿ ರಸ್ತೆ ಹಿಂಗೆ ಅರ್ಧಂಬರ್ಧ ಮಾಡಿ ಬಿಟ್ಟು ಹೋಗಿ? ತಿಂಗಳ ಸನೇ ಆತ್ರಿ, ಏನು ವ್ಯವಸ್ಥೆನ ಇಲ್ರಿ. ಬರ್ತಾರ್ರಿ ಹೋಗ್ತಾರ್ರಿ, ನೋಡ್ತಾರ್ರಿ, ಬರ್ತಾರ್ರಿ ಹೋಗ್ತಾರ್ರಿ. ರಸ್ತೆ ಮಾಡಿಲ್ರಿ. ಅದ ಚಂಬರ್ ಪೈಪ್ ಹಾಕಂತ ತೆಗದ್ರಿ, ಅದನ್ನ ನೆಟ್ಗೆ ಸುದ್ದಿ ಮಾಡೇ ಇಲ್ರಿ ಅವ್ರು. ನೀರು 2 ದಿವಸ 10 ದಿವ್ಸಕ್ಕೆ ಬರತ್ತಾವ್ರಿ. ಮತ್ತು ಇವತ್ತು ಬರ್ಲಿಲ್ರಿ. ಏನು ಮಾಡ್ಬೇಕ್ರಿ? ನೀರು ಪೈಪ್ಗಳೆಲ್ಲ ಮುಚ್ಚಿದಾವ್ರಿ. ಗಟ್ರ 2 ದಿವಸ ತುಂಬಿ ಹೋಗೈತ್ರಿ. ಎಗ್ಗನ್ಗಳು ಪಗನ್ಗಳೆಲ್ಲ ಮನ್ಯಾಗ ಹೋಗ್ಕೊಳತ್ತತ್ರಿ. ಅವ್ರು ಹೇಳ್ರಿ, ಅವ್ರು ಮಾಡ್ತೇವಂತಾರ ಗಪ್ಪ ಇರ್ತಾರಲ್ರಿ, ಏನು ಮಾಡೋದು? ಅದು ಭಾಳ ದಿವಸ ಆತ್ರಿ, 6-7 ತಿಂಗಳಾತ್ರಿ ಹೇಳತ್ತೇವ್ರಿ ಅವ್ರಿಗೆ. ನೀರಿಂದ ಇಲ್ಲ, ಗಟ್ರಿಂದ ಇಲ್ಲ, ಅಲ್ಲ ಹಿಂಗಾಗಿ ಬಿಟ್ಟು ಹೋಗಿದಾರ. 15 ದಿವ್ಸಕ್ಕೊಮ್ಮೆ ಬಿಡ್ತಾರ್ರಿ.
ಮತ್ತು ಗಟ್ರ ನೀರೆಲ್ಲ ಒಳಗೆ ಗಾಡಿಗಳಿಗೆ ಹೋಗಿ ಗಾಡಿ ಮನೆಗಳು ಬೀಳ್ತಾವ್ರಿ ಮನೆಗಳು ಉಳಿದಿಲ್ಲ ಒಂದಿಟ್ಟು ಎಲ್ಲ ರೋಡ ಗಟ್ರ ಮಾಡಿ ಒಂದಿಟ್ಟು ಇದು ಮಾಡ್ರಿ ಈಗ ಹೇಳ್ತೀವಿ ಕಡೆ ಇಲೆಕ್ಷನ್ ಆದ್ರೆ ಯಾರು ಮಾಡ್ದಿಲ್ರಿ ಅದ ಇಲೆಕ್ಷನ್ ಬಂದ್ರು ಅವ್ರ ಮನ್ಯಾಗ ಅವ್ರು ಕುಣ್ಕತಾರ್ರಿ ಇದೇನು ಮಾಡುದಿಲ್ರಿ ಅವ್ರು ಎಲ್ಲ ಗಡ್ದಾಗಿನ ಹುಳ ಬರತ್ತಾವ್ರಿ ಮನ್ಯಾಗ ಹುಡುಗರು ಜ್ವರ ಥಂಡಿ ಎಲ್ಲ ಬರತೈತ್ರಿ ನಾ ಹೆಂಗೆ ಮಾಡುದ್ರಿ ಈಗ ತಿಂಗಳು 2 ತಿಂಗಳು ಆತ್ರಿ ತೆಗೆದು ಗಟ್ರ ಹಾಂ ವೋಟಿಂಗ್ ಆತಂದ್ರೆ ಯಾರು ಮಾಡೋದಿಲ್ಲ ಮಾಡ್ತೀವಿ ಅಂದ್ರೆ ಮಾಡ್ರಿ ಆಮೇಲೆ ಈಗ ಮಾಡ್ರಿ ಅಂದ್ರೆ ಮಾಡಿಸ್ಕೊತೀವಿ ರೀ ಆಮೇಲೆ ವೋಟಿಂಗ್ ಹಾಕೋದಿಲ್ಲ ನೋಡ್ರಿ ನಾವು ಹಾಂ ಹೌದು ಆಗ್ಬೇಕ್ರಿ ಈಗ ಭಾಳ ದಿವಸ ಆತ್ರಿ ಈಗ ಹಿಂಗ ನೋಡ್ರಿ ನಮ್ದು ಎಲ್ಲ ಹೊಳ್ಳಿ ಹೋಗತ್ತೀರಿ ನಾವು ತಾವು ಪಡೆಯೋದು ಅವ್ರು ಯಾಕೆ ಬರ್ತಾರೆ ಈ ಕಡೆ ಅಭಯ ಪಾಟೀಲ್ ಬರುದಿಲ್ರಿ ಅವ್ರು ಈ ಕಾಮಗಾರಿಗೆ ಹೇಳ್ರಂತ ಕಾಮಗಾರ ಬರ್ತಾರ ನೋಡ್ತಾರ ಹೋಗ್ಬಿಡ್ತಾರ ಮಾಡ್ತೇವೆ ಈಗ ಸೋಮವಾರ ಬರ್ತಂದು ಹೋಗಿ 120 ನೋಡ್ರಿ ಗಟ್ರ ಬೆಳ್ಯಾಕ ನೀರು 15 ಸೆಕೆಂಡ್ 8 ಸೆಕೆಂಡ್ ಹಿಂಗೆ ಬರ್ತೈತೆ ರೀ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಜನ ಮನ ಮತ ಕಾರ್ಯಕ್ರಮದಲ್ಲಿ ನಾನಿದ್ದೇನೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಅಭಿವೃದ್ಧಿಗೆ ಬಳ್ಳಾರಿ ನಾಲಾ ಮಾರಕವಾಗಿದೆ. ನೋಡ್ಬೋದು ಇಲ್ಲಿ ಅತ್ಯಂತ ದುರ್ನಾತ ಕೂಡಿದ ನೀರನ್ನು ಹರಿತಾ ಇದೆ. ಪ್ರಮುಖವಾಗಿ ಮಳೆಗಾಲ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರವನ್ನು ಈ ನಾಲಾ ಸೃಷ್ಟಿಸುತ್ತೆ. ನಾಲಾ ಅಭಿವೃದ್ಧಿ ಆಗಬೇಕು ಅಂತೇಳಿ ಅನೇಕ ಹೋರಾಟ ನಡೆದರೂ ಯಾವುದೇ ಪ್ರಯೋಜನ ಇದುವರೆಗೂ ಆಗಿಲ್ಲ. ಇದರಿಂದ ಏನಂದರೆ ಸಾವಿರಾರು ಎಕರೆ ಪ್ರದೇಶದಂಥ ಬೆಳೆ ಮಳೆಗಾಲದಲ್ಲಿ ಮುಳುಗುತ್ತೆ ಮತ್ತು ಈಗ ದುರ್ನಾತದಿಂದ ಇಲ್ಲಿ ಓಡಾಡುವುದು ಕೂಡ ಸಾಕಷ್ಟು ಸಮಸ್ಯೆ ಆಗಿದೆ. ಇನ್ನು ಈ ಬಳ್ಳಾರಿ ನಾಲಾ ಆಧುನೀಕರಣಕ್ಕಾಗಿ ಅನೇಕ ಸರ್ಕಾರ ಭರವಸೆ ನೀಡಿದ್ರು ಕೂಡ ಯಾವುದೇ ಭರವಸೆ ಇದುವರೆಗೂ ಈಡೇರಿಲ್ಲ. ಹೀಗಾಗಿ ಜನ ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ರೈತರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಏನು ಎಳ್ಳೂರು ಮಚ್ಚೆ ಒಡಗಾವಿಯಲ್ಲಿ ಸಣ್ಣ ರೈತರಿಗೆ ಇದು ಸಾಕಷ್ಟು ಅವಾಂತರವನ್ನು ಈ ಒಂದು ಬಳ್ಳಾರಿ ನಾಲಾ ಸೃಷ್ಟಿಸುತ್ತೆ. ಈ ಬಗ್ಗೆ ಮಾತಾಡೋಕ್ಕೆ ರೈತರು ನಮ್ಮ ಜೊತೆಗಿದ್ದಾರೆ. ಸರ್, ಯಾವ ರೀತಿ ಸಮಸ್ಯೆ ಆಗುತ್ತೆ ಬಳ್ಳಾರಿ ನಾಲದಿಂದ? ಈಗ ಚುನಾವಣೆ ಬಂದಿದೆ, ಏನು ಹೇಳ್ತೀರಿ ನೀವು? ಸರ್ ನೋಡ್ರಿ, ಇದು ಬಳ್ಳಾರಿ ನಾಲಾ ಬಗ್ಗೆ ನಾವು 2013ದಿಂದ ಪ್ರಯತ್ನ ಮಾಡ್ತಾಯಿದ್ದೇವೆ. ನೀವು ಅಡ್ಡಾಗ್ಲ ಮಾಡಿದ್ರಿಲ್ಲ, ಡೀಪ್ ಮಾಡ್ರಿ ಅಂತ ಪ್ರಯತ್ನ ಮಾಡ್ತಿದ್ದೇವೆ. ಪೈಲಾ ಮುಂಚೆ ಸರ್ಕಾರ ಕಾಂಗ್ರೆಸ್ ಇತ್ತು, ಕೃಷಿ ಮಂತ್ರಿ ಭೈರೇಗೌಡ ಅವಾಗಿಂದ ನಾವು ಅವ್ರಿಗೆ ಮನವಿ ಕೊಡ್ತಾ ಇದ್ದೀವಿ. ಇನ್ನೂವರೆಗೆ ಏನೂ ಆಗಿಲ್ಲ. ಆದ್ರೆ ಈಗ ನಾವು ನೋಡ್ರಿ, ಶಾಪುರ ಇಲಾಖೆ, ವಡಗಾವಿ ಇಲಾಖೆ, ಅನುಗುಳ ಇಲಾಖೆ ಇದು ನೋಡ್ರಿ, ಇಲ್ಲಿ ಎಲ್ಲ ಅನ್ಕ್ರೋಚ್ಮೆಂಟ್ ಆಗತೈತಿ. ಬೆಳ್ಳಾರಿ ನಾಲಾ ಒಳಗೆ ಅನ್ಕ್ರೋಚ್ಮೆಂಟ್ ಆಗಿ ನೀರು ಹೋಗ್ತಾ ಇಲ್ಲ. ಆದ್ರೆ ಮತ್ತು ಈ ಬೆಳ್ಳಾರಿ ನಾಲದ ಏನಾಗೈತಿ, ಡೀಪ್ ಹಾಕೋ ಸಲುವಾಗಿ ನೀರು ಹೋಗ್ತೈತಿ. ಅದು ಬೆಳ್ಳಾರಿ ನಾಲಾ ಮತ್ತು ನಮ್ಮದು ಭೂಮಿ ಐತಿಲ್ಲ, ಅದು ಲೆವೆಲ್ ಆಗೈತಿ. ಲೆವೆಲ್ ಆಗೋದ್ರಿಂದ ಅದು ನೀರು ಹೋಗಂಗಿಲ್ಲ. ಆದ್ರೆ ಸರ್ಕಾರ ಈ ಕಡೆ ಗಮನ ಕೊಟ್ಟ, ನೀವು ಎಲ್ಲ ಸಿಟಿ ಸ್ಮಾರ್ಟ್ ಸಿಟಿ ಮಾಡತ್ತೀರಿ, ಬಟ್ ರೈತರು ಸ್ಮಾರ್ಟ್ ಯಾವಾಗ ಮಾಡೋರು? ರೈತರು ಸ್ಮಾರ್ಟ್ ಇದ್ರೇ ಸ್ಮಾರ್ಟ್ ಸಿಟಿ ಆಗೋದು. ಅಂದ್ರೆ ನೀವು ವಿಚಾರ ಮಾಡ್ಕೇಸಿ ಸರ್ಕಾರ ಈಗಾದರೂ ಈ ಬಳ್ಳಾರಿ ನಾಲಾ ಡೀಪ್ ಮಾಡಿ ರೈತರಿಗೆ ಇಲ್ಲೇ ಬದುಸ್ಕೋಬೇಕು ಅನ್ಕೇಸಿ ನಮ್ದು ವಿನಂತಿ ಐತಿ. ಸರ್, ಈಗ ಎಲೆಕ್ಷನ್ ಬಂತು, ಮತ್ತೆ ನಿಮ್ಮ ಹತ್ರ ಜನಪ್ರತಿನಿಧಿಗಳು ಬರ್ತಾರೆ ಓಟ್ ಕೇಳಕ್ಕೆ, ಏನು ಹೇಳ್ತೀರಾ ಅವಾಗ? ಅದೇ ಹೇಳ್ತಾರೆ, ನಮ್ಮ ಬೆಳಗಾವಿ ನಾಲಾ ನಮ್ಮಲ್ಲೆಲ್ಲ ಕೊಯ್ತು ಹೋಗೋದಿದ್ದು ನಮ್ಮಿನ ಅಂತ ಸಮುದ್ರ ರಿಪೇರಿ ಮಾಡ್ರಿ ಅಂತ ನಾವು ತಕರಾರು ಕೊಡಾಗತ್ತೇವು. ಅವ್ರೇನು ಅದು ಕೊಡುವಾರ ಹಾಂ ಮಾಡ್ತೇವೆ ಹಿಂಗೆ ಮಾಡ್ಕೊಳ್ತಾ ಹೇಳ್ಕೊತ ಬಂದಾರ. ಈಗ ಅದು ತಪ್ಪದು ಮಾಡಬೇಕು, ನಮ್ದು ವಿನಂತಿ ಐತಿ. ಮತ್ತು ನಮ್ದು ಎಲ್ಲ ಭೂಮಿ ಎಲ್ಲ ಭತ್ತ ಎಲ್ಲ ಕೊಳಾಕತ್ತಾವು. ಬೆಳಗಾವಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನ ಮನ ಮತ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈಗ ಗಾಯತ್ರಿ ನಗರದಲ್ಲಿ ಕೆಲ ಮುಖಂಡರು ನಮ್ಮ ಜೊತೆಗಿದ್ದಾರೆ ಮತ್ತು ಕೆಲ ಉದ್ಯಮಿಗಳು ಕೂಡ ಇರ್ತಕ್ಕಂಥದ್ದು. ಸರ್, ಹೇಗಿದೆ ಈ ತತ್ತಿ? ಏನು ನಿಮ್ಮ ಕ್ಷೇತ್ರದ ಶಾಸಕರು ನಿಮಗೆ ಸ್ಪಂದಿಸಿದಾರಾ? ಹೇಗೆ? ಕಳೆದ ಒಂದು 10 ರಿಂದ 15 ವರ್ಷದಲ್ಲಿ ಅಭಯ ಪಾಟೀಲ್ ಸರ್ 2 ಸಲ ಈಗ ಚುನಾಯಿತರಾಗಿದ್ದಾರೆ. ಈಗಿನ ಅವಧಿಯಲ್ಲಿ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೂ ಆಗಬೇಕು, ಸ್ವಲ್ಪ ಫಿನಿಶಿಂಗ್ ಸ್ಟೇಜಲ್ಲಿ ಇದ್ದಾಗ ಕೆಲವೊಂದು. ಮತ್ತು ಈ ನಮ್ಮ ಭಾಗದಲ್ಲಿ ನೇಕಾರಿಕೆ ಜಾಸ್ತಿ ಉದ್ಯೋಗದಲ್ಲಿ ಇರುವುದರಿಂದ ನೇಕಾರಿಕೆ ಉದ್ಯೋಗಕ್ಕೆ ತುಂಬ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಕರೆಂಟ್ ಸಬ್ಸಿಡಿ ಇರ್ಬೋದು, ಮತ್ತು ಲೋನ್ ಫೆಸಿಲಿಟಿ ಇರ್ಬೋದು, ಮತ್ತು ಉತ್ತಮ ಮಾರುಕಟ್ಟೆಗೆ ಅದನ್ನು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಟೋಟಲಾಗಿ ಹೇಳಬೇಕಂದ್ರೆ ಅವರು ಭಾಳ ಕ್ರಿಯಾಶೀಲ ವ್ಯಕ್ತಿ. ಪ್ರತಿ ಭಾನುವಾರ ಸ್ವಚ್ಛತಾ ಅಭಿಯಾನದಲ್ಲಿ ಈಗಲ್ಲ ಅವರು ಶಾಸಕರು ಇಲ್ಲದೆ ಇದ್ದಾಗನೂ ಸಹಿತ ಕಂಟಿನ್ಯೂಯಸ್ ಆಗಿ ಯಾವತ್ತೂ ಈಸಿಲಿ ಅವೈಲೇಬಲ್, ಕ್ಯಾಚೇಬಲ್ ಅಂತೀವಲ್ಲ, ಒಂದು ಮೊಬೈಲ್ ಕಾಲ್ ಮಾಡಿದ್ರೇ ಇಮಿಡಿಯೇಟಾಗಿ ಅವ್ರು ಸ್ಪಂದನೆ ಮಾಡ್ತಾರೆ. ಅಭಿವೃದ್ಧಿ ಪಥದಲ್ಲಿ ಅಂತೂ ಅವ್ರ ಬಗ್ಗೆ ಮೀರಿಸೋರು ಯಾರೂ ಇಲ್ಲ ಅನಿಸುತ್ತೆ. ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಅವ್ರ ಬಗ್ಗೆ ಅಂತೂ ಅವರು ಚುನಾವಣೆಯಲ್ಲಿ ನಿಂತರೆ ಆರಾಮಾಗಿ ಅವರು ಈಸಿಲಿ ಕೇಕ್ ವಾಕ್ ಅಂತೀವಲ್ಲ, ಆ ಥರ ಅವರು ಹರೀಶ್ ಬರೋದ್ರಲ್ಲಿ ಯಾವುದೇ ಇದಿಲ್ಲ. ಈಗ ಹೆಂಗೆ ಇಂಡಿಯಾಗೆ ಹೆಂಗೆ ಮೋದಿ ಅದಾರಲ್ಲ, ಹಂಗೆ ನಮ್ಮ ಇಲ್ಲಿ ಬೆಳಗಾವಿ ದಕ್ಷಿಣಗೆ ಮೋದಿ ಯಾರಪ್ಪ ಅಂದ್ರೆ ನಮ್ಗೆ ಅಭಯ ಪಾಟೀಲ್ ಅಂತೇಳಿ ನಾ ಇಲ್ಲಿ ನಿಮ್ಮ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಬಯಸ್ತೇನೆ. ಇಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಇರ್ಬೋದು,
ಅದು ಸಾಕಷ್ಟು ಉಳ್ಕಿದ ಅವು ಸ್ಮಾರ್ಟ್ ಸಿಟಿ ಅಂತ್ರಿ ಆಲ್ಮೋಸ್ಟ್ 50 to 60% ಆಲ್ಮೋಸ್ಟ್ ಕಂಪ್ಲೀಟ್ ಮೋರ್ ದೆನ್ 60% ಕಂಪ್ಲೀಟ್ ಆಗಿದೆ ಐತಿ ಮತ್ತು ಎಲ್ಲ ಕಡೆ ಸಾಕಷ್ಟು ಡೆವಲಪ್ಮೆಂಟ್ ಹಾಕ್ಕೊಂತ ಬಂದಿದ್ದಾವೆ. ಆಮೇಲೆ ಅದಕ್ಕೆ ಮತ್ತು ಅವರು ಪರ್ಸ್ನಲಿ ವಿಸಿಟ್ ಮಾಡಿ ಸೈಟ್ ವಿಸಿಟ್ ಮಾಡಿ ಆ್ಯಂಡ್ ಈಸ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಯಾರು ನಮ್ಮ ಅಭಯ್ ಪಾಟೀಲ್ ಶಾಸಕರು ಇಲ್ಲಿ ಈಗಿನ ಶಾಸಕರು, ಮತ್ತು ಅವ್ರ ಬಗ್ಗೆ ಹೇಳೋದಂತಂದ್ರೆ ಈಸ್ ವೆರಿ ಆ್ಯಕ್ಟಿವ್. ಪ್ರತಿಯೊಂದು ಇದಕ್ಕೆ ಸ್ಪಂದನೆ ಕೊಡ್ತಾರೆ. ಆಮೇಲೆ ಈಗ ಎಲ್ಲ ಸಮಾಜದವ್ರನ್ನ ಅವರು ಪ್ರತಿಯೊಂದು ಸಮಾಜದ ಅವ್ರು ಗುರುತಿಸಿ ಅವರು ಯಾವ ಆಗೋ ಸಣ್ಣ ಪುಟ್ಟ ಯಾವ ಕೆಲಸ ಇದ್ರು ಸಹ ಅವ್ರು ಮಾಡ್ಕೊಂಡು ಬಂದಾರೆ. ಗುಡಿ ಅನ್ರಿ, ಯಾವುದೋ ಒಂದು ಸಮಾಜ ಇದು ಕಲ್ಯಾಣ ಮಂಟಪ ಅನ್ರಿ, ಅಥವಾ ಈಗ ನಮ್ಮ ದೇವಾಂಗ ಸಮಾಜ ಸಂಬಂಧ ಒಂದು ದೊಡ್ಡ ಇದನ್ನು ಕಟ್ಟದಾರೆ. ಏನು ಕಮಾಂಡ್ ಕಟ್ಟದಾರೆ. ಕಮಾಂಡ್ ಅಂದರೆ ಇದು ಹೆಬ್ಬಾಗಿಲು. ಅದು ಇಟ್ಸ್ ಅ ವೆರಿ ಗುಡ್ ಸೈನ್ ಫಾರ್ ನಮ್ಮ ದೇವಾಂಗ ಸಮಾಜ ಒಂದು ಚಲೋ ಒಂದು ಸಂಕೇತ ಇದೆ. ಹಿಂಗಾಗಿ ಈಗ ಸಬ್ಸಿಡಿ ಕೊಟ್ಟಿದ್ದಾರೆ. ಆಮೇಲೆ ಇಲೆಕ್ಟ್ರಿಕಲ್ ಇದು ಚಾರ್ಜಸ್ ಒಳಗೆ ತೊಗೊಂಡು ಭಾಳಷ್ಟು ಕಡಿಮೆ ಇವನು ಮಾಡಿದ್ದಾರೆ. ಮತ್ತು ಹೀಗಾಗಿ ಅಂದರೆ ಎಲ್ಲ ಪ್ರತಿಯೊಂದು ಕ್ಷೇತ್ರ ಒಳಗೆ ಅವರು ಸಕ್ರಿಯವಾಗಿ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಪೂರ 100% ಅಥರೈಸ್ಡ್ ಮಾಡಿಕೊಟ್ಟಿದ್ದಾರೆ ಅವರು ಅಭಯ್ ಪಾಟೀಲ್ ಸಾಹೇಬರು. ಹೀಗಾಗಿ ಪೂರ ಜನ ಅವ್ರಿಗೆ ಪೂರ 100% ಬೆಂಬಲ ಇದೆ. ಮತ್ತು ಯಾವ ಸಣ್ಣ ಪುಟ್ಟ ಇರಲಿ, ಸಣ್ಣ ಕಾರ್ಯಕರ್ತರಲ್ಲಿ, ದೊಡ್ಡ ವ್ಯಕ್ತಿ ಇರಲಿ, ಎಲ್ಲರಿಗೂ ಸ್ಪಂದನೆ ಮಾಡ್ತಾರೆ. ಯಾವುದೂ ಆಗಲಿ ಅವರು ಮನೆಯಲ್ಲಿ ಕುಂತು ಕೆಲಸ ಯಾವುದೂ ಮಾಡೋಂಗಿಲ್ಲ. ಪೂರ್ತಿ ರೋಡ್ನಲ್ಲಿ ಇದ್ದೇ ಕೆಲಸ ಮಾಡೋರು ಅವರು. ಪೂರ್ತಿ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಅಂತೇಳಿ ಅವ್ರದ್ದು ವಿಶ್ವಾಸ ಎಲ್ಲರ ಜನರ ಮೇಲಿದೆ. ಹೀಗಾಗಿ ಅವರ ಅಭಿವೃದ್ಧಿಗೆ ಯಾವುದೂ ಎರಡನೇ ಮಾತಿಲ್ಲ. ಮತ್ತೊಂದು ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.